ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರೂಜಿಯರ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜೈ ಗುರುದೇವ್, ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಆದಿಪರಾಶಕ್ತಿ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ವೆಂಕಟೇಶ್ವರ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಭಾರತ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡೋಕೆ ಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಮಾರ್ಚ್ ತಿಂಗಳ ಮಾಸ ಭವಿಷ್ಯ, ತಿಂಗಳ ಭವಿಷ್ಯ. ಮಾರ್ಚ್ 2024 ಹೇಗಿರುತ್ತೆ ರಾಶಿ ಭವಿಷ್ಯ, ದ್ವಾದಶ ರಾಶಿಗಳಿಗೆ, 12 ರಾಶಿಗಳಿಗೆ, ಇದ್ರ ಬಗ್ಗೆ ಮಾತಾಡೋಕೆ ಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನೂ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ, ಬನ್ನಿ. ಸಿಂಹ ರಾಶಿಯವರಿಗೆ ಮಾರ್ಚ್ 2024 ಹೇಗಿರುತ್ತೆ ರಾಶಿ ಭವಿಷ್ಯ ನೋಡೋಣವಾ. ಅದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್. ಭಾಳಷ್ಟು ಜನ ಕರ್ನಾಟಕ ರಾಜ್ಯಾದ್ಯಂತ, ಬೇರೆ ರಾಜ್ಯದಲ್ಲಿ, ಈವನ್ ವಿದೇಶದಲ್ಲೂ ಕೂಡ ನಮ್ಮ ಫಾಲೋವರ್ಸ್ ಭಾಳಷ್ಟು ಜನ ಇದ್ದಾರೆ. ಅವರೆಲ್ಲ 1 ದಿನದ ಸೆಮಿನಾರು, 2 ದಿನದ ಸೆಮಿನಾರ್ ಭಾಳ ಅಟೆಂಡ್ ಮಾಡಿದ್ದಾರೆ ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನದ್ದು. ಈಗ ಅವ್ರ ಬೇಡಿಕೆ ಒಂದೇ, ಗುರುಗಳೇ ಇಷ್ಟೇನಾ, ಇದಕ್ಕೆ ಮುಂಚೆ ಏನು ಇಲ್ವಾ, ಇದಕ್ಕೆ ಮೇಲೆ ಏನೂ ಇಲ್ವಾ ಅಂತ. ಅದಕ್ಕೂ ಮೇಲೆ ಹೋಗ್ತಾ ಇರುತ್ತಲ್ವ, ಅಪ್ಗ್ರೇಡ್ ಅಲ್ವಾ, ಸಕ್ಸಸ್ ಆಗ್ಬೋದು ಜರ್ನಿ ಅನ್ನೋದು. ಇವೆಲ್ಲ ಶಾಸ್ತ್ರಗಳಲ್ಲಿ ಮ್ಯಾರಥಾನ್ ರೇಸ್ ಇದ್ದಂಗೆ ಓಡ್ತಾ ಇರುತ್ತೆ. ಅದರಿಂದ ನಮ್ಮನ್ನು ಭಾಳ ಜನ ಕೇಳ್ತಾರೆ, ಗುರುಗಳೇ ತುಂಬ ಚೇಂಜ್ ಆಗಿಬಿಟ್ಟಿದೆ. ಚೇಂಜ್ ಬ್ರಿಂಗ್ಸ್ ಚೇಂಜ್, ಪರಿವರ್ತನೆಯೇ ಜಗದ ನಿಯಮ ಅಲ್ವಾ. ಒಂದೇ ಥರ ಇರೋಕ್ಕಾಗತ್ತಾ? ಅದು ಬೇರೆ ಈ ಫೋಟೋ ನೋಡಿಬಿಟ್ಟು ಎಲ್ಲರೂ ಆಶ್ಚರ್ಯ ಪಟ್ಬಿಡ್ತೀರಲ್ಲ, ಏನು ನಮ್ಮ ಗುರುಗಳು ಹಿಂಗಿದ್ರು ಹಿಂಗಾದ್ರು ಅಂತ. ಚೇಂಜ್ ಬ್ರಿಂಗ್ಸ್ ಚೇಂಜ್, ಎಲ್ಲನೂ ಒಂದೊಂದು ಚೇಂಜಸ್ ಬರ್ತಾ ಇರುತ್ತೆ ಟೈಮ್ ತಕ್ಕಂಗೆ. ಅದರಿಂದ ನೋಡಿ, 1 ದಿನ 2 ದಿನ ಸೆಮಿನಾರ್ ಹೋಗಿ ಈಗ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್ ಅಂತ ಫೌಂಡೇಶನ್ನ ಪ್ರಾರಂಭಿಸಿದ್ದೀವಿ. ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾಸ್ ಅವ್ರ ಜೊತೆ ಅಫಿಲಿಯೇಟೆಡ್ ಆಗಿದ್ದೀವಿ. ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದಲ್ಲಿ ಎಸ್ಪೆಷಲಿ ಗ್ರ್ಯಾಜುಯೇಷನ್ ಡಿಪ್ಲೊಮಾ, ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ, ಈವನ್ PhD ಅಲ್ಲಿವರೆಗೂ ಕೋರ್ಸಸ್ನ ತಂದಿದ್ದೀವಿ. ಸೊ ಇದೊಂದು ಸುವರ್ಣ ಅವಕಾಶ, ನೀವೆಲ್ಲರೂ ಕೂಡ ಜಾಯ್ನ್ ಆಗಿ. ಆನ್ಲೈನ್ ಕ್ಲಾಸಸ್, ನೀವು ಯಾವ ದೇಶದಲ್ಲಿರಲಿ, ಯಾವ ರಾಜ್ಯದಲ್ಲಿರಲಿ, ಯಾವ ಊರಲ್ಲಿರಲಿ, ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಿ. ಸುಮ್ಮನೆ ಏನೋ 1 ದಿನ 2 ದಿನ ಹಿಂಗೆ ಮಾಡ್ಕೊಂಡು ಹೋದ್ರಿ ಅಂತೆಲ್ಲ ಕಲಿಬೇಡಿ. ಓಕೆ, ಕಲಿತ್ರೆ ಪ್ರೊಫೆಷ್ನಲಿಸಮ್ ಆಗಿರ್ಬೇಕು ಅಲ್ವಾ. ಇದೊಂದು ಸರ್ಟಿಫೈಡ್ ಆ್ಯಂಡ್ ಸರ್ಟಿಫಿಕೇಷನ್ ಜೊತೆ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಯೋಗ. ಸೊ ವಾಲ್ಯೂಮ್ ನಂಬರ್ 1, ವಾಲ್ಯೂಮ್ ನಂಬರ್ 2 ಆ್ಯಂಡ್ ವಾಲ್ಯೂಮ್ ನಂಬರ್ 3, ವಾಲ್ಯೂಮ್ ನಂಬರ್ 4. ಸೊ ಇದರದ್ದು ಆಯ್ದ ಭಾಗವಾಗಿ ಒಂದು 1000 ಪೇಜಸ್ನ ಬುಕ್ ಮೆಟೀರಿಯಲ್ ಉಚಿತವಾಗಿ ಕೊಡಲಾಗುತ್ತೆ. ಅದೇ ರೀತಿ ಬೇರೆ ರಾಜ್ಯಗಳಿಗೂ ಬಂದು 1 day 2 day ಸೆಮಿನಾರ್ಸ್ ಕೂಡ ಮಾಡ್ತಾಯಿದ್ದೀವಿ. ಈವನ್ ಮಧ್ಯಪ್ರದೇಶ್, ಇಂದೋರ್, UP, ಲಕ್ನೋ, ಡೆಲ್ಲಿ, ಆ್ಯಂಡ್ ದೆನ್ ಮುಂಬೈ, ಮಹಾರಾಷ್ಟ್ರ, ತೆಲಂಗಾಣದಲ್ಲಿ ಹೈದರಾಬಾದ್, ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶ್, ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಬೆಂಗಳೂರು, ಆ್ಯಂಡ್ ಈವನ್ ತಮಿಳ್ನಾಡು, ಚೆನ್ನೈ, ಇಲ್ಲೆಲ್ಲ 1 day ಸೆಮಿನಾರ್ಗೆ ಬರ್ತಾಯಿದ್ದೀವಿ. ಅದೇ ಬರೀ ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯ ಮಾತ್ರ ಅಲ್ಲ, ಫಿಸಿಕಲ್ ಅಪಿಯರೆನ್ಸ್ ಆಗಿ ನಿಮಗೆ ಹೊರದೇಶಕ್ಕೂ ಬರ್ತಾಯಿದ್ದೀವಿ. ಕೋಲಾಲಂಪುರ್, ಮಲೇಷ್ಯಾ, ಬಾಲಿ, ಇಂಡೋನೇಷ್ಯಾ, ಆ್ಯಂಡ್ ದೆನ್ UAE, ದುಬೈ, ಆ್ಯಂಡ್ ದೆನ್ ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ, ಕೆನಡಾ, ಈವನ್ UK, ವೆಸ್ಟ್ ಲಂಡನ್ಗೆ ಬರ್ತಾಯಿದ್ದೀವಿ. ಸೊ ಯಾರ್ಯಾರು ಹೊರದೇಶದಲ್ಲಿ ಇದ್ದೀರೋ ಎಲ್ಲರೂ ಕೂಡ ನಮ್ಮ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಕೋರ್ಸಸ್ ಕಲಿಯೋದ್ರ ಬಗ್ಗೆ, ಕನ್ಸಲ್ಟೇಷನ್ಸ್ ಬಗ್ಗೆ, ಸೊ ಸರ್ಟಿಫೈಡ್ ಕೋರ್ಸ್ ಮಾಡಿ ಪ್ರಾಕ್ಟೀಸ್ ಮಾಡೋದ್ರ ಬಗ್ಗೆ. ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭಿಸಿದ್ವಿ. ಈಗ ಹೊರ ರಾಜ್ಯ, ಹೊರ ದೇಶ, ನಿಮ್ಮೆಲ್ರಿಗೂ ಗೊತ್ತಿದ್ದಂಗೆ 4 ಭಾಷೆಗಳಲ್ಲಿ TV ಇದೆ: ಕನ್ನಡ, ತೆಲುಗು, ತಮಿಳ್, ಹಿಂದಿ. ಯೂಟ್ಯೂಬ್ ಚಾನಲ್ಸ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ರೀಲ್ಸ್ ಇದೆ. ಓಕೆ, ಎಲ್ಲ ಭಾಷೆಗಳಲ್ಲೂ 4 ಭಾಷೆ. ಇನ್ನೇನು ಇಂಗ್ಲೀಷು ಆಮೇಲೆ ಒಂದು ಸ್ಟಾರ್ಟ್ ಮಾಡಬೇಕಷ್ಟೇ. ಏನಿದೆ ಇಂಗ್ಲೀಷ್ ಎಲ್ಲರೂ ಮಾತಾಡೋದೆ ಅಲ್ವಾ. ಕನ್ನಡ, ತೆಲುಗು, ತಮಿಳ್ ಪಾನ್ ಇಂಡಿಯಾ ಗುರೂಜಿ ಮಾಡೋದಕ್ಕೆ ಧನ್ಯವಾದಗಳು. ಇದೊಂದು ಸುವರ್ಣ ಅವಕಾಶ. ಸೊ ಎಲ್ಲರೂ ಕೂಡ ಇದನ್ನು ಕಲಿತು ಗುರು ಶಿಷ್ಯರು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಯೋಗ. ಸೊ ಆಲ್ಮೋಸ್ಟ್ 1 million ಡೇಟಾಬೇಸ್ ಒಂದಿಗೆ 3 ದಶಕಗಳ ನಂತರ ಬರ್ತಿದ್ದೀನಿ ನಿಮ್ಮ ಮುಂದೆ. 3 ದಶಕದಿಂದ ನಿಮ್ಮ ಜೊತೆ ಇದ್ದೀನಿ, ಬರ್ತಿದ್ದೀನಿ. 1000 PhDs ಕೊಡ್ಬೋದು, ಅಷ್ಟಿದೆ ಬುಕ್ ಮೆಟೀರಿಯಲ್ಸು. ರಿಸರ್ಚು ಮಾಡೋಣ ಅಂತ ಹೇಳ್ತಾ, ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೇಗಿರುತ್ತೆ ರಾಶಿ ಭವಿಷ್ಯ ನೋಡೋಣವಾ. ಸೊ ಸಿಂಹರಾಶಿಯವ್ರಿಗೆ ಒಂದು 90% ಚೆನ್ನಾಗಿದೆ. ಸೂರ್ಯನ ಒಂದೇ ಒಂದು ಚಲನ ಒಂದು 10% ಮೈನಸ್ ಮಾಡಿದೆ ಅಷ್ಟೇ. ಅದು ಏನು, ಈ ತಿಂಗಳ ಕೊನೆಯಲ್ಲಿ 8ನೇ ಮನೆಗೆ ಬಂದು ರಾಹು ಜೊತೆ ಸಂಬಂಧ ಪಡ್ತಾನೆ. 2ನೇ ಮನೇಲಿ ಕೇತು, 8ನೇ ಮನೇಲಿ ರಾಹು. ಅದಕ್ಕೋಸ್ಕರ ಒಂದು 10% ತೆಗೆದಿದ್ದೀನಿ. ನಮಗೂ ನಿಮಗೂ ಎಲ್ರಿಗೂ ತಿಳಿದಂಗೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ರಾಶ್ಯಾಧಿಪತಿ ಸೂರ್ಯ, ಪೂರ್ವ ಪುಣ್ಯಾಧಿಪತಿ ಗುರು, ಆಮೇಲೆ ಭಾಗ್ಯಾಧಿಪತಿ ಮಂಗಳ ಗ್ರಹ. ಭಾಗ್ಯಾಧಿಪತಿ ಮಂಗಳ ಗ್ರಹ ಉಚ್ಚ ಸ್ಥಾನದಲ್ಲಿ 6ನೇ ಮನೆಯಲ್ಲಿದ್ದ.
ಈಗ 7ನೇ ಮನೆಗೆ ಬರ್ತಿದ್ದಾನೆ, ಅದು ಸೂಪರ್. ಆಮೇಲೆ ಭಾಗ್ಯಾಧಿಪತಿ ಗುರುಗ್ರಹ ಭಾಗ್ಯಸ್ಥಾನದಲ್ಲೇ, ಅಲ್ಲ ಪೂರ್ವ ಪುಣ್ಯಾಧಿಪತಿ ಗುರುಗ್ರಹ ಭಾಗ್ಯಸ್ಥಾನದಲ್ಲಿ ಅಂದರೆ 9ನೇ ಮನೇಲಿರೋದು. ಇವೆಲ್ಲ 90% ಒಳ್ಳೆಯದು. ಒಂದು 10% ಮೈನಸ್ ವಿಷಯ ಆಮೇಲೆ ಮಾತಾಡೋಣ. 90% ಪ್ಲಸ್ ಏನು ಮಾಡೋಣ ಅಂದರೆ, ಏನೇ 6ನೇ ಮನೆಯಲ್ಲಿ 7ನೇ ಮನೆಯಲ್ಲಿದ್ದವನು 8ನೇ ಮನೆಯಲ್ಲಿ ಸೂರ್ಯ ರಾಹು ಹೋದರೂ ಕೂಡ ಸೂರ್ಯನ ಜೊತೆ ರಾಹು ಸಂಬಂಧಪಟ್ಟಿರೋದು ಸರ್ಕಾರದ ಕೆಲಸ ಕಾರ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಅದು ಜವಾನ್ ಟು ದಿವಾನ್, ಕಾನ್ಸ್ಟೇಬಲ್ ಟು ಕಮಿಷನರ್ ಒಂದು ಸ್ವಲ್ಪ ಕಿರಿಕಿರಿನ ಕೊಡ್ಬೋದು. ಆದ್ದರಿಂದ ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಒಳ್ಳೆ ಲಾಭ, ಬಿಸ್ನೆಸ್ ಇರೋವ್ರಿಗೂ ಒಳ್ಳೆ ಲಾಭ, ಬೈಯಿಂಗ್ ಸೆಲ್ಲಿಂಗ್ ಪ್ರಾಬ್ಲಮ್ಸ್ ಏನೇ ಇರಲಿ ಸರಿ ಹೋಗ್ತಕ್ಕಂಥದ್ದು ಎಲ್ಲ ಯೋಗಗಳು. ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ತೊಂದರೆ ಬರ್ಬೋದು. ಆಮೇಲೆ ಆರೋಗ್ಯದ ನಿಮಿತ್ತ ಎಸ್ಪೆಷಲಿ ಹೆಡ್ ರೀಜನ್ ಆ್ಯಂಡ್ ಹಾರ್ಟ್ ರೀಜನ್ ಏನಾದರೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ ಅದು ಸ್ವಲ್ಪ ಜಾಸ್ತಿ ಆಗ್ಬೋದು. ಪ್ರಯಾಣಗಳಲ್ಲಿ ಮೇಜರ್ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು, ಯಾಕಂದರೆ ಆಯುಷ್ಯ ಭಾವದಲ್ಲಿ ರಾಹು ಇರೋದು ಒಳ್ಳೆಯದಲ್ಲ. 8ನೇ ಮನೆ. 2ನೇ ಮನೇಲಿ ಕೇತು. 2ನೇ ಮನೇಲಿ ಕೇತು ದುಡ್ಡು ಕಾಸು ಗೌಪ್ಯ ಧನ ಪ್ರಾಪ್ತಿ. ನಿಮಗೆ ಎಲ್ಲೋ ಸುಮ್ಮನೆ ಇನ್ವೆಸ್ಟ್ ಮಾಡಿರ್ತಾರೆ, ಅದು ಬರಲ್ಲ ಅನ್ನೋದು ದುಡ್ಡು ಬರ್ಬೋದು. ಆದರೆ ಕುಟುಂಬ ಸ್ಥಾನದಲ್ಲಿ ಗಂಡ ಹೆಂಡತಿ ಜಗಳ, ಓಕೆ, ಆಮೇಲೆ ಫ್ಯಾಮಿಲಿ ರಿಲೇಟೆಡ್ ಪ್ರಾಬ್ಲಮ್ಸು, ಇದು ಒಂದು ಸ್ವಲ್ಪ ನಿಮಗೆ ತೊಂದರೆ ಕೊಡ್ಬೋದು. ಅಂತ ಗಂಡ ಹೆಂಡತಿ ಫಸ್ಟ್ ಸರ್ಕಲಲ್ಲಿ ಜಗಳ ಮಾಡ್ಕೊಂಡ್ಬಿಡ್ಬೇಡಿ. ಆಮೇಲೆ ಪ್ರಯಾಣದಲ್ಲಿ ತುಂಬ ಸೇಫ್ಟಿ ಆಗಿರ್ತಕ್ಕಂಥದ್ದನ್ನು ನೋಡ್ಕೊಳ್ಳಿ. ಆರೋಗ್ಯದ ವಿಷಯದಲ್ಲಿ ತಲೆ ರೀಜನ್ ಏನಾದರೂ ಪ್ರಾಬ್ಲಮ್ ಇದೆ, ನಿಮಗೆ ಹಾರ್ಟ್ ರೀಜನ್ ಪ್ರಾಬ್ಲಮ್ ಇದೆ ಅಂದರೆ, ಸಿಂಪ್ಟಮ್ಸ್ ಇದೆ ಅಂದರೆ ತೋರಿಸ್ಕೊಳ್ಳಿ. ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಮಾತ್ರ ಹುಷಾರಾಗಿರಿ ಈ ತಿಂಗಳು. ಇಲ್ಲಾಂದರೆ ಏನಾದರೂ ನೋಟಿಸು, ನಿಮ್ಗೆ ಏನಾದರೂ ಒಂದು ಅಲಿಗೇಷನು, ಯಾವುದಾದ್ರೂ ಒಂದು ಶೋಕಾಸು, ಇಲ್ಲ ನಿಮ್ಮ ಮೇಲೆ ಏನಾದರೂ ಒಂದು ಕೇಸು, ಈ ಥರ ಏನಾದರೂ ಒಂದು ಆಗಿ ನಿಮಗೆ ಮಾನಸಿಕವಾಗಿ ತೊಂದರೆ ಆಗೋ ಥರ ಆಗ್ಬೋದು. ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರಿಗೆ ನೋ ಪ್ರಾಬ್ಲಮ್, ವ್ಯಾಪಾರದವ್ರಿಗೆ ನೋ ಪ್ರಾಬ್ಲಮ್, ಹಣಕಾಸಿನ ವಿಷಯದಲ್ಲಿ ಯಾರಿಗೂ ಪ್ರಾಬ್ಲಮ್ ಬರಲ್ಲ. ಎಲ್ಲ ಸೆಕ್ಟರ್ ಪೀಪಲ್ಗೂ ಹಣಕಾಸಿನ ಪ್ರಾಬ್ಲಮ್ ಬರಲ್ಲ. ಸೊ ಬೈಯಿಂಗ್ ಸೆಲ್ಲಿಂಗ್ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 90% ಚೆನ್ನಾಗಿದೆ. 10% ನಾನು ಏನು ಪ್ರಾಬ್ಲಮ್ ಹೇಳಿದ್ರು ಅದನ್ನು ನೋಡ್ಕೊಳ್ಳಿ. ಸೊ ಇದರಿಂದ ಹೊರಬರ್ತಕ್ಕಂಥದ್ದಕ್ಕೆ ಏನಾದರೂ ಪರಿಹಾರಗಳು ಮಾಡ್ಕೋಬೇಕಂದ್ರೆ ಆ ಥರ ಪರಿಹಾರಗಳ ಅವಶ್ಯಕತೆ ಸಿಂಹರಾಶಿಯವರಿಗೆ ಏನೂ ಇಲ್ಲ. ಯಾಕಂದರೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಧೈರ್ಯ ಅನ್ನೋದು ಒಂದು ದೊಡ್ಡ ಸಾಧನ. ಧೈರ್ಯೇ ಸಾಹಸೇ ಲಕ್ಷ್ಮಿ ಅಂತ. ಸೊ ಧೈರ್ಯ ಸಾಹಸ ಇರೋರಿಗೆ ಲಕ್ಷ್ಮಿ ಕೂಡ ಅವ್ರ ಮಾತು ಹೇಳ್ದಂಗೆ ಕೇಳುತ್ತಂತೆ, ಅವ್ರ ಜೊತೆನೇ ಇರ್ತಾರಂತೆ. ಅದರಿಂದ ಧೈರ್ಯ ಅನ್ನೋದು ದೊಡ್ಡ ಅಸ್ತ್ರ ಇವರಿಗೆ. ಸೊ ಪಾಕೆಟಲ್ಲಿ 10 ರೂಪಾಯಿ ಇದ್ದರೂ ಕೂಡ 100 ರೂಪಾಯಿಗೆ ಪ್ಲ್ಯಾನ್ ಮಾಡ್ತಕ್ಕಂಥದ್ದು ಮೆಜೆಸ್ಟಿಕ್ ಆದಂಥ ಕ್ವಾಲಿಟೀಸ್ ಇರುತ್ತೆ. ಆದರೆ ಶತ್ರುಗಳು ಹಿತಶತ್ರುಗಳು ಜಾಸ್ತಿ ಆಗ್ಬೋದು ಈ ತಿಂಗಳು. ಆಲ್ರೆಡಿ ಕುಟುಂಬ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಯಾರಾದರೂ ಬಂದು, ಇವಾಗ ಕಾಮನಾಗಿ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಗಂಡು ಮಕ್ಕಳು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ. ಗಂಡು ಮಕ್ಕಳ ಮೇಲೆ ಯಾರೇ ಅಲಿಗೇಷನ್ ಮಾಡಿದ್ರು ಅದೇನೋ ಒಂಥರ ನುಣ್ಸ್ಕೊಂಡು ಬಂದುಬಿಡ್ತಾರೆ ರೀ. ಆದರೆ ಹೆಣ್ಮಕ್ಳ ಮೇಲೆ ಅಲಿಗೇಷನು, ಕ್ಯಾರೆಕ್ಟರ್ ರಿಲೇಟೆಡ್ ಅದು ಇದು ಹಾಕಿದಾಗ ಸ್ವಲ್ಪ ಕಷ್ಟ ಆಗ್ತದೆ. ಅದು ಇವಾಗ ಹೆಣ್ಮಕ್ಳು ಗಂಡು ಮಕ್ಕಳನ್ನ ಡೌಟ್ ಪಡೋದು ಅದೆಲ್ಲ ಬಂದಾಗ ಹಂಗಲ್ಲ ಇಲ್ಲ ಬಿಡಮ್ಮ ಅಂತ ಯಾರೋ ಅವ್ರ ಫ್ರೆಂಡ್ಸೋ ಇವ್ರ ಫ್ರೆಂಡ್ಸೋ ಅವ್ರ ಅಣ್ಣನೋ ತಮ್ಮನೋ ಹೇಳಿದ್ರೆ ಓಕೆ ಬಿಡು ಅಂದ್ಬಿಡ್ಬೋದು. ಹೆಣ್ಣು ಮಕ್ಕಳ ಮೇಲೆ ಅಲಿಗೇಷನ್ ಅಂತ ಯಾರಾದರೂ ಗಂಡಂದ್ರಿಗೆ ಹೇಳ್ಬಿಟ್ರು ಅಂದರೆ ನಿಮ್ಮ ಹೆಂಡ್ತಿ ಹಿಂಗಂತ ಹಂಗಂತ ಅಂದರೆ ಕಷ್ಟ ಅಲ್ವಾ. ಅದರಿಂದ ಈ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಇರೋದ್ರಿಂದ ಅದನ್ನು ಬೆಳೆಸ್ಕೊಂಡೋಗಿ, ಅದಕ್ಕೋಸ್ಕರ ಯಾವಾಗಲೂ ಕಾಂಪ್ರಮೈಸ್ ಆಗಿ, ಯಾವತ್ತು ಸಿಂಹ ಬಂದ್ಬಿಟ್ಟು ಮೆಜೆಸ್ಟಿಕ್ಕಾಗೇ ಇರಬೇಕು, ಇನ್ನೊಬ್ರಿಗೆ ತಲೆ ಭಾಗದ ಚೆನ್ನಾಗಿರಲ್ಲ. ಸೊ ಆದರೆ ಕಾಂಪ್ರಮೈಸ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಮಾತೆತ್ತರೆ ಕಾಲರ್ ಹಿಡ್ಕೊಳ್ಳೋ ಕೆಲಸ ಮಾಡಬಾರ್ದು, ಕತ್ತಿನ ಪಟ್ಟೆ ಹಿಡಿಯೋ ಕೆಲಸ ಮಾಡಬಾರ್ದು. ಸಿಂಹರಾಶಿಯಲ್ಲಿ ಹುಟ್ಟೋರಿಗೆ ಆ ಧೈರ್ಯನೇ ಅವ್ರಿಗೆ ತೊಂದರೆ ಆಗ್ಬಿಟ್ರೆ ಕಷ್ಟ ಈ ತಿಂಗಳು ಮಾತ್ರ. ಯಾಕಂದರೆ ಈ ತಿಂಗಳು ಬುಧನ ಸಂಚಾರ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗೇನಾಗುತ್ತೆ, ಬುಧ ಅಂತ ಹೇಳ್ತಕ್ಕಂಥವ್ನು ಬುದ್ಧಿಗಿರ್ತಕ್ಕಂಥವನು ಎಲ್ಲ ರಾಶಿಯವ್ರಿಗೂ ಎಫೆಕ್ಟ್ ಮಾಡ್ತಾನೆ. ಈ ತಿಂಗಳು ಬುದ್ಧಿ ಒಂದು ಸ್ವಲ್ಪ ಹಂಗೆ ಹೋಗ್ತದೆ, ಎಲ್ರಿಗೂ ಹೋಗ್ತದೆ. ಕೆಲವು ರಾಶಿಯವರು ಸ್ವಲ್ಪ ಜಾಸ್ತಿ ಹೋಗ್ತದೆ. ಯಾಕೆಂದರೆ 7ನೇ ಮನೇಲಿದ್ದಾನೆ, 8ನೇ ಇವಾಗ ನೀಚ ಸ್ಥಿತಿಗೆ ಬುಧ ಹೋಗ್ತಾನೆ. ಆಮೇಲೆ ಬುಧನ ಮನೇಲಿ ಕೇತು ಇದ್ದಾನೆ. ನ್ಯಾಚುರಲಾಗೆ ನೀವು ನೋಡಿ ಹೆಂಗಿದೆ ಅಂತ. ಸೊ ಬುಧ ನೀಚ ಸ್ಥಿತಿಲಿ ಹೋಗೋದು, ಆಮೇಲೆ ಕನ್ಯಾ ರಾಶಿಯಲ್ಲಿ ಕೇತು ಇರೋದು, ಅದು ಯಾವತ್ತಿದ್ರೂ ಕೂಡ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ, ಬುದ್ಧಿಗೆ ಸಂಬಂಧಪಟ್ಟಂಥ ಅವ್ರಿಗೆಲ್ಲ ತೊಂದರೆ ಆಗ್ತಕ್ಕಂಥ ಸಮಯ. ಕನ್ಯಾ ರಾಶಿ ಅಂದರೆ ಕನ್ಯರು ಅಂದರೆ ಹೆಣ್ಮಕ್ಳು ತಾನೆ, ಆಲ್ಮೋಸ್ಟ್ ದೊಡ್ಡವರಾಗಿರ್ತಾರೆ ಅಷ್ಟೇ. ಬಟ್ ಬುಧ ಅನ್ನೋದು ಬುದ್ಧಿ, ಎಲ್ರಿಗೂ ತೊಂದರೆನೇ. ಅದರಿಂದ ನೀಚವಾದಂಥ ಬುಧನ ರಾಶಿಯಲ್ಲಿ ಕೇತು ಸ್ವಲ್ಪ ತೊಂದರೆ ಕೊಡ್ಬೋದು. ಅದರಿಂದ ಸಿಂಹರಾಶಿಯವರು ಸ್ವಲ್ಪ ಹುಷಾರಾಗಿರಬೇಕು. ಸೊ ಇದಕ್ಕೇನಾದ್ರು ಪರಿಹಾರ ಮಾಡ್ಕೊಂಡ್ರೆ 90% ಪರಿಹಾರದ ಅವಶ್ಯಕತೆ ಇಲ್ಲ. ಸೊ ನಾವು ಕಾಮನಾಗಿ ನಮ್ಮ ಸಿದ್ಧಿವಿನಾಯಕ ಶರಬೇಶ್ವರ ಪೀಠದಲ್ಲಿ ಶುದ್ಧ ತಾಮ್ರದ ಯಂತ್ರನ ಪೂಜೆ ಮಾಡಿ ಕೊಡಲಾಗುತ್ತೆ. ಪ್ರಾಣ ಪ್ರತಿಷ್ಠೆ ಮಾಡಿ ಬೀಜಾಕ್ಷರ ಮಂತ್ರಗಳಿಂದ ಎನರ್ಜೈಸ್ ಮಾಡಿ ಕೊಡಲಾಗುತ್ತೆ. ನಿಮ್ಮ ಸಮಸ್ಯೆಗಳು, ಇವಾಗ ಹಣಕಾಸಿನ ಸಮಸ್ಯೆ, ಮಹಾಲಕ್ಷ್ಮಿ ಕುಬೇರ ಯಂತ್ರ, ಅದೇ ರೀತಿ ಮಕ್ಕಳಾಗ್ತಿಲ್ಲ, ಮದುವೆ ಆಗ್ತಿಲ್ಲ, ಓಕೆ, ಕಾಳಸರ್ಪ ನವಗ್ರಹ ಕಾಳಸರ್ಪ ದೋಷ ಯಂತ್ರ, ಲಗ್ನಯೋಗ ಯಂತ್ರ ಮದುವೆಗೆ, ವಿಘ್ನಗಳು ಬರ್ತಿದೆ, ಗಣಪತಿ ಯಂತ್ರ, ಲಕ್ಷ್ಮೀ ಗಣಪತಿ ಯಂತ್ರ, ಸುದರ್ಶನ ಯಂತ್ರ, ಸೊ ಶತ್ರುಗಳು ಹೆಚ್ಚಿದ್ದಾರೆ, ಶರಬೇಶ್ವರ ಸ್ವಾಮಿ ಯಂತ್ರ, ಭೂಮಿಗೆ ಸಂಬಂಧವಾದಂಥ ಬುಧನ ಯಂತ್ರ, ಏನಾದರೂ ಭೂಮಿ ಸಂಬಂಧವಾದ ತೊಂದರೆ ಇದೆ ಅಂದರೆ ವಾಸ್ತು ಯಂತ್ರ. ಸೊ ಈ ಥರ ನಿಮ್ದು ಏನಾದರೂ ಸಮಸ್ಯೆಗಳಿದ್ದರೆ
ನೀವು ನಮ್ಮ ಈ ಕೆಳಕಂಡ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ಗೋತ್ರದ ಹೆಸರು, ನಿಮ್ಮ ಕುಟುಂಬ ಸದಸ್ಯರ ರಾಶಿ ನಕ್ಷತ್ರ, ನಿಮ್ಮ ಅಡ್ರೆಸ್ಸು, ರಾಜ್ಯದ ಯಾವುದೇ ಮೂಲೆಯಲ್ಲಿರಲಿ, ವಿದೇಶದಲ್ಲಿರಲಿ, ಬೇರೆ ರಾಜ್ಯದಲ್ಲಿ ಕೊಟ್ಟರೆ ಅಂದರೆ ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿ ಈ ಯಂತ್ರಗಳನ್ನ ಕೊರಿಯರ್ ಮೂಲಕ ಕಳಿಸ್ಕೊಳ್ಳಲಾಗುತ್ತೆ. ನೀವು ಇದನ್ನು ಮನೇಲಿಟ್ಟು ಪೂಜೆ ಮಾಡೋಕ್ಕೆ ಪ್ರಾರಂಭಿಸ್ಬಿಟ್ರೆ ನಿಮ್ಮ ಎಲ್ಲ ಸಮಸ್ಯೆಗಳಿಂದನೂ ನೀವು ಹೊರಬಂದುಬಿಡ್ತೀರ. ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನ ಕರುಣಿಸಲಿ, ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.